ಈ ಪ್ರಪಂಚದಲ್ಲಿ ಇರುವಂಥದ್ದು ಎರಡೇ ಎರಡು ವಿಚಾರಗಳು, ಒಂದು ಜಡ, ಇನ್ನೊಂದು ಜೀವ. ಜಡವೆಂದರೆ ಚೇತನ ಇಲ್ಲದೆ ಇರುವಂತಹದ್ದು, ಜೀವವೆಂದರೆ ಚೇತನ ಇರುವಂಥದ್ದು. ಇವೆರಡರ ಸಮ್ಮಿಲನವೇ ಜಗದ್ವ್ಯಾಪಕ ಶಕ್ತಿ. ಇವೆರಡರಲ್ಲಿಯೂ ತುಂಬಿಕೊಂಡಿರುವ ಭಾವದಿಂದ ಊಹಿಸಲು ಅಸಾಧ್ಯವಾದಂತಹ, ಅಳತೆಗೆ ಸಿಗದಂತಹ ವ್ಯಾಪಕತ್ವವನ್ನು ಹೊಂದಿರುವ ಆ ವಿಶೇಷಕ್ಕೆ, ಅಂದರೆ ಪರಮಾತ್ಮನಿಗೆ ನಮಿಸಬೇಕು, ನಮಸ್ಕರಿಸಬೇಕು, ಆತನಿಗೆ ಮಣಿಯಬೇಕು ಎನ್ನುತ್ತಾರೆ ಕಗ್ಗದ ಕವಿ ಡಿವಿಜಿ. ಅದನ್ನ ಹೇಳುವಾಗ ಅವರು ಹೇಳುವ ಕಗ್ಗ ಇಂತಿದೆ: ಜೀವ ಜಡರೂಪ ಪ್ರಪಂಚವನದಾವುದೋ, ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ, ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ನಮಸ್ಕಾರ.